ಸಿಂಗಲ್ ಫ್ಲೋರ್ಗೂ ಆಗುತ್ತೆ. ಯಾಕೆ ನಾಳೆ ದಿನ ಮೇಲ್ಗಡೆ ಫ್ಲೋರ್ಗಳು ಹೋದಾಗ ಸೊ ಡಿಸೈನ್ಸ್ ನಾವು ಹೇಗೆ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಸಪೋಸ್ ಲೈಕ್ ಗ್ರೌಂಡ್ ಫ್ಲೋರ್ಗೆ ಪ್ಲಿಂತ್ ಹಾಕೊಂಡು ನಾವು ಬೀಮ್ ಹಾಕೊಂಡು ಗ್ರೌಂಡ್ ಫ್ಲೋರ್ ಅದರ ಆಯಾ ಪ್ರಕಾರ ರೂಮು, ಬೆಡ್ರೂಮ್ಸ್, ಹಾಲ್, ಕಿಚನ್, ಬಾತ್ರೂಮ್ಸ್ ಅಂತ ಮಾಡ್ಕೊಂಡು ಹೋಗಿರ್ತೀವಿ. ಆಗ ಏನಾಗುತ್ತೆ, ನಮಗೆ ಅಡ್ವಾಂಟೇಜಸ್ ಏನಾಗುತ್ತೆ, ಔಟರ್ ವಾಲ್ ಸರ್ಫೇಸ್ನ ನಾವು ದಪ್ಪ ವಾಲ್ ಅಂದ್ರೆ ಲೈಕ್ 9 ಇಂಚಸ್ ವಾಲ್ಗೆ ನಾವು ಹೋಗ್ಬೋದು. ಇನ್ನರ್ ವಾಲ್ಸ್ ಲೈಕ್ ಬಾತ್ರೂಮ್ ವಾಲ್ಸ್ ಆಗಿರ್ಬೋದು, ಇನ್ನರ್ ಪಾರ್ಟಿಷನ್ಸ್, ಕಿಚನ್ಸ್ ವಾಲ್ ಆಗಿರ್ಬೋದು, ಹಾಲಲ್ಲಿ ಬರೋಂಥ ವಾಲ್ಗಳನ್ನ ನಾವು 4 ಇಂಚಸ್ ಅಥವಾ 6 ಇಂಚಸ್ ಥಿಕ್ನೆಸ್ ಅಲ್ಲಿ ವಾಲ್ನ ರೈಸ್ ಮಾಡ್ಕೊಂಡು ಹೋದಾಗ ಇಂಟರ್ನಲ್ಲಿ ಏರಿಯಾ ಜಾಸ್ತಿ ಸಿಗುತ್ತೆ. ಹಾಗೇನಾದ್ರೆ ಪ್ಲಿಂತ್ ಬೀಮ್ಸ್ ಅಂತ ಏನು ಇರ್ಲಿಲ್ಲ. ಸೊ ಆಗೇನಪ್ಪ ಅಂದ್ರೆ ಫೌಂಡೇಶನ್ ಹಾಕಿರೋರು ಆಗ ಈಗಿನ ತರದಲ್ಲಿ ಐಸ್ಟೋಸ್ ಬಿಲ್ಡಿಂಗ್ಸ್ ಇರಲಿಲ್ಲ, ಹೈರೈಸ್ ಬಿಲ್ಡಿಂಗ್ಸ್ ಏನ್ ಇರಲಿಲ್ಲ. ಹಾಗೆಲ್ಲ ಒಬ್ಬೊಬ್ರು ಇರ್ಲಿಕ್ಕೆ ಅಥವಾ ಒಂದು ಕುಟುಂಬ ಇರ್ಲಿಕ್ಕೆ ಒಂದು ಮನೆ ಕಟ್ಕೊಳ್ಳೋರು. ಕಾಂಪ್ಲೆಕ್ಸ್ ಅಂತ ಇರಲಿಲ್ಲ. ಯಾವಾಗ ಕಾಂಪ್ಲೆಕ್ಸ್ಗಳು ಬಂತು ಆಗ ಈ ಟ್ರೆಂಡಿಂಗ್ ಚೇಂಜ್ ಆಯ್ತು. ಸರಿಗ ಕಳೆದ ಒಂದು ಸಂಚಿಕೆಯಲ್ಲಿ ಅಂದ್ರೆ ಈಗ ಕಂಟಿನ್ಯೂ ಕನ್ಸ್ಟ್ರಕ್ಷನ್ ರಿಲೇಟೆಡ್ ನಾವು ಮಾತಾಡ್ತಾ ಇದೀವಿ. ಕಳೆದ ಒಂದು ಸಂಚಿಕೆಯಲ್ಲಿ ಈಗ ಪಿಲ್ಲರ್ ಮತ್ತೆ ಬೀಮ್ ಇದ್ರ ಬಗ್ಗೆ ನಾವು ಒಂದಿಷ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಅದೇ ಒಂದು ಸೀರೀಸ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ವಿ. ಸೊ ಇವತ್ತಿನ ಒಂದು ಟಾಪಿಕ್ ಅನ್ನ ಹೇಳಿ ಸರ್, ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಒಂದು ಇದನ್ನ ಸೊ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಪ್ಲಿಂತ್. ಸೊ ಈಗ ನಾವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಮಾತಾಡ್ಕೊಂಡ್ವಿ. ಸೊ ಕನ್ಸ್ಟ್ರಕ್ಷನ್ ಬಗ್ಗೆ, ಅದೇ ಪಿಲ್ಲರ್ಸ್, ಬೀಮ್ಸ್ ಬಗ್ಗೆ. ಸೊ ಹಾಗೆ ಈಗ ಮಾತಾಡ್ತಾ ವಿಚಾರ ಏನಪ್ಪ ಅಂದ್ರೆ ಪ್ಲಿಂತ್ ಏನಕ್ಕೆ ಹಾಕ್ಬೇಕು, ಪ್ಲಿಂತ್ ಏನಕ್ಕೆ ಬೇಕು ಅನ್ನೋ ಥರದಲ್ಲಿ. ಸೊ ಮೊದಲನೇದಾಗಿ ಹಿಂದಿನ ಒಂದು 20 ರಿಂದ 25 ವರ್ಷದ ಕೆಳಗಡೆ ಹೋದ್ರೆ ಹಿಂದಿನದಲ್ಲಿ ಅವತ್ತು ಪ್ಲಿಂತ್ ಎಲ್ಲ ಹಾಕ್ತಿಲ್ಲ, ಪ್ಲಿಂತ್ ಬೀಮ್ಸ್ ಹಾಕ್ತಾ ಇರಲಿಲ್ಲ. ನಾರ್ಮಲ್ ಆಗಿ ಫೌಂಡೇಶನ್ ಮಣ್ಣು ತೆಗಿಯೋರು, ಪಾಯ ಹಾಕೋರು, ಕಾಡ್ಗಲ್ಗಳಲ್ಲಿ ಪಾಯ ಹಾಕೊಂಡು ಗೋಡೆಗಳನ್ನ ರೈಸ್ ಮಾಡ್ಕೊಂಡು ಮೇಲ್ಗಡೆ ಮನೆ ಕಟ್ತಾ ಇದ್ರು. ಆಗಿನ ಮನೆಗಳೆಲ್ಲ ಜಾಸ್ತಿ ಡುಪ್ಲೆಕ್ಸ್ ಮನೆಗಳು ಅಥವಾ G+1, G+2 ಆ ಥರ ಮನೆಗಳೆಲ್ಲ ಇರಲಿಲ್ಲ, ಫ್ಲೋರ್ ವೈಸ್ ಇರಲಿಲ್ಲ, ತುಂಬ ಕಡಿಮೆ. ಸೊ ಈಗ ಕನ್ಸ್ಟ್ರಕ್ಷನ್ಸ್ ಏನಾಗಿದೆಪ್ಪ ಅಂದರೆ ಬದಲಾಗಿದೆ, ಟ್ರೆಂಡಿಂಗ್ ಬದಲಾಗಿದೆ. ಮನೆ ಮೇಲೆ ಮನೆ ಬರ್ತಾರೋದ್ರಿಂದ +1 +2 ಈ ಥರ ಬರ್ತಾರೋದ್ರಿಂದ ಸೊ ಪ್ಲಿಂತ್ ಬೀಮು ತುಂಬ ಅವಶ್ಯಕತೆ ಇದೆ. ಸೊ ಅದರಿಂದ ತುಂಬ ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ನೀವು ಪ್ಲಿಂತ್ ಬೀಮ್ ಹಾಕೋದ್ರಿಂದ ಲೋಡ್ ಬೇರಿಂಗ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಎಲ್ಲ ಕಡೆ. ಲೈಕ್ ಪಿಲ್ಲರ್ಸ್ಗೆ ಅಥವಾ ಬೀಮ್ಸ್ಗೆ, ಮೇಲ್ಗಡೆ ಬೀಮ್ಸ್ಗೆ ಲೋಡ್ ಬೇರಿಂಗ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ಲಿಂತ್ ಬೀಮ್ ಬೇಕಾಗುತ್ತೆ. ಸೊ ಹಾಗಾಗಿ ಈಗ ಪ್ಲಿಂತ್ ಬೀಮ್ ತುಂಬ ಅವಶ್ಯಕತೆ ಇದೆ. ಈಗ ಸಿಂಗಲ್ ಫ್ಲೋರ್ಗೂ ಆಗುತ್ತೆ. ಯಾಕೆ ನಾಳೆ ದಿನ ಮೇಲ್ಗಡೆ ಫ್ಲೋರ್ಗಳು ಹೋದಾಗ ಸೊ ಡಿಸೈನ್ಸ್ ನಾವು ಹೇಗೆ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಸಪೋಸ್ ಲೈಕ್ ಗ್ರೌಂಡ್ ಫ್ಲೋರ್ಗೆ ಪ್ಲಿಂತ್ ಹಾಕೊಂಡು ನಾವು ಬೀಮ್ ಹಾಕೊಂಡು ಗ್ರೌಂಡ್ ಫ್ಲೋರ್ ಅದರ ಆಯಾ ಪ್ರಕಾರ ರೂಮು, ಬೆಡ್ರೂಮ್ಸ್, ಹಾಲ್, ಕಿಚನ್, ಬಾತ್ರೂಮ್ಸ್ ಅಂತ ಮಾಡ್ಕೊಂಡು ಹೋಗಿರ್ತೀವಿ. ಆಗ ಏನಾಗುತ್ತೆ, ನಮಗೆ ಅಡ್ವಾಂಟೇಜಸ್ ಏನಾಗುತ್ತೆ, ಔಟರ್ ವಾಲ್ ಸರ್ಫೇಸ್ನ ನಾವು ದಪ್ಪ ವಾಲ್ ಅಂದ್ರೆ ಲೈಕ್ 9 ಇಂಚಸ್ ವಾಲ್ಗೆ ನಾವು ಹೋಗ್ಬೋದು. ಇನ್ನರ್ ವಾಲ್ಸ್ ಲೈಕ್ ಬಾತ್ರೂಮ್ ವಾಲ್ಸ್ ಆಗಿರ್ಬೋದು, ಇನ್ನರ್ ಪಾರ್ಟಿಷನ್ಸ್, ಕಿಚನ್ಸ್ ವಾಲ್ ಆಗಿರ್ಬೋದು, ಹಾಲಲ್ಲಿ ಬರೋಂಥ ವಾಲ್ಗಳನ್ನ ನಾವು 4 ಇಂಚಸ್ ಅಥವಾ 6 ಇಂಚಸ್ ಥಿಕ್ನೆಸ್ ಅಲ್ಲಿ ವಾಲ್ನ ರೈಸ್ ಮಾಡ್ಕೊಂಡು ಹೋದಾಗ ಇಂಟರ್ನಲ್ಲಿ ಏರಿಯಾ ಜಾಸ್ತಿ ಸಿಗುತ್ತೆ. ಹಾಗಾಗಿ ಪ್ಲಿಂತ್ ಬೀಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಮತ್ತೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋದಾಗೆಲ್ಲ ನಾವು ಪ್ಲಿಂತ್ ಬೀಮ್ ಇರೋದ್ರಿಂದ ಅದರಿಂದ ಕಾಲಮ್ಸ್, ಪಿಲ್ಲರ್ಸ್ ಮತ್ತೆ ಕಾಲಮ್ಸ್ ಎಲ್ಲ ರೈಸ್ ಮಾಡಿರ್ತೀವಲ್ಲ, ಅದರಿಂದ ನಾವು ಬೇರೆ ಡಿಸೈನ್ಸ್ ಹೇಗೆ ಬೇಕಾದ್ರೆ ಹೋಗ್ಬೋದು ಮೇಲ್ಗಡೆ. ಸೊ ಇದನ್ನೇ ಮಾಡ್ಕೊಂಡು ಹೋಗ್ಬೇಕಂತ ಇಲ್ಲ, ಆ ಮೇಲ್ಗಡೆ ಡಿಸೈನ್ಸ್ ನಾವು ಹೇಗೆ ಬೇಕಾದ್ರೆ ತಗೊಂಡು ಹೋಗ್ಬೋದು. ಪೂರ್ತಿ ಲೋಡ್ ಬೇರಿಂಗ್ಸ್ನ ಈವನ್ ಆಗಿ ಬ್ಯಾಲೆನ್ಸ್ ಮಾಡಿರುತ್ತೆ ಪ್ಲಿಂತ್ ಬೀಮ್. ಎಸ್ಪೆಷಲಿ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಕ್ಕಂಥವ್ರು ಪ್ಲಿಂತ್ ಮತ್ತೆ ಬೀಮ್ ಈ ಒಂದು ರಿಲೇಟೆಡ್ ಆಗಿ ಏನನ್ನ ಗಮನ ವಹಿಸ್ಬೇಕು ಆಕ್ಚುಯಲ್ ಆಗಿ ಕನ್ಸ್ಟ್ರಕ್ಷನ್ ಇದರಲ್ಲಿ ಅಗೇನ್ ಆ ಏರಿಯಾ ಸಾಯಿಲ್ ಮತ್ತು ಏರಿಯಾ ಮೇಲೆ ಏನ್ ಬರುತ್ತೆ ಸೊ ಅದ್ರ ಮೇಲೆ ಪ್ಲಿಂತ್ ಬೀಮು ಡಿಸೈಡ್ ಮಾಡಬೇಕಾಗುತ್ತೆ. ಯೂಶುವಲ್ ಆಗಿ ಏನಪ್ಪಾ ಅಂದ್ರೆ ಪ್ಲಿಂತ್ ಬೀಮ್ ಅದೇ ಮೇಲ್ಗಡೆ ಎಷ್ಟು ಫ್ಲೋರ್ ತಗೊಳ್ತಿದ್ರೆ ಅದ್ರ ಮೇಲ್ಗಡೆ ಡಿಪೆಂಡ್. ನೀವು ಒಂದೇ ಫ್ಲೋರ್ ಮಾಡ್ತಿದೀನಿ ಅಂತಂದ್ರೆ ಏನು ಅವಶ್ಯಕತೆ ಇಲ್ಲ ಪ್ಲಿಂತ್ ಬೀಮ್. ಸೊ ನಾರ್ಮಲ್ಲಿ ನಾವು ಹಳೆ ಕಾಲದ ಪದ್ಧತಿಯಲ್ಲಿ ಏನು ಫೌಂಡೇಶನ್ಸ್ ಅಂದ್ರೆ ಮಣ್ಣು ಹಾಕ್ದು ಬೇಸ್ಮೆಂಟ್ ಹಾಕಿ ಅದರಿಂದ ಗೋಡೆಗಳು ತಗೊಂಡು ನಾವು ತಗೊಂಡ್ಬರ್ತೀವಿ, ಅದು ಸಾಕಾಗುತ್ತೆ, ಲೋಡ್ ಬೇರಿಂಗ್ ಏನು ಇರಲ್ಲ. ಸೊ ಲೋಡ್ ಬೇರಿಂಗ್ ಬೇಕು ಅಂದಾಗ ಮೇಲ್ಗಡೆ ನಾವು ಕಟ್ಕೊಳ್ತೀನಿ ಅಂತ ಸ್ಪ್ಯಾನ್ ಎಕ್ಸ್ಪೆಂಡ್ ಅಂತ ಹೇಳ್ತೀವಿ, ಅದನ್ನ ಬೇಕು ಅಂದಾಗ ಪ್ಲಿಂತ್ ಹಾಕ್ಕೊಂಡ್ರೆ ತುಂಬ ಒಳ್ಳೇದು. ಸೊ ಕನ್ಸ್ಟ್ರಕ್ಷನ್ ಕಾಸ್ಟ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ಅದರಿಂದ ಕಾಸ್ಟ್ ಎಫೆಕ್ಟಿವ್ ಆಗಿ ನಾವು ಕಟ್ಬೋದು. ಪ್ಲಿಂತ್ ಬೀಮ್ 1 to 1 ಪಿಲ್ಲರ್ಗೆ ಕನೆಕ್ಟಿವಿಟಿ ಮಾಡ್ಕೊಂಡು ಕಟ್ಬೋದು. ಯಾಕೆಂದ್ರೆ ಆಗ್ಲೇ ಹೇಳ್ದಂಗೆ ವಾಲ್ಸ್ಗಳನ್ನ ನಾವು ಕಡಿಮೆ ಥಿಕ್ನೆಸ್ ಅಲ್ಲಿ
ಮಾಡಿಕೊಂಡು ಏರಿಯಾನ ಜಾಸ್ತಿ ಯೂಟಿಲೈಸ್ ಮಾಡ್ಕೊಂಡು, ಇವತ್ತಿನ ದಿನ ಎಲ್ಲ ಸಿಟಿಗಳಲ್ಲಿ ಹೋದ್ರೂ ಸೈಟ್ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ. ಒಂದು ಸೈಟ್ ತೊಗೋಬೇಕಂದ್ರೆ ಇವತ್ತಿನ 30-40-50 ಲಕ್ಷ ಕಾಸ್ಟ್ ಆಗುತ್ತೆ. ಅಗೇನ್ ಕನ್ಸ್ಟ್ರಕ್ಷನ್ಸ್ ಮಾಡುವಾಗ ಎಲ್ಲೆಲ್ಲಿ ನಾವು ಕಾಸ್ಟ್ ಕಟಿಂಗ್ಸ್ ಮಾಡ್ಕೋಬೋದು ಅನ್ನೋದ್ರಲ್ಲಿ ಈ ಥರದ ಪ್ಲಾನಿಂಗ್ ಮಾಡ್ಕೊಂಡಾಗ ಕನ್ಸ್ಟ್ರಕ್ಷನ್ಸ್ನ ಕಾಸ್ಟ್ ಕಡಿಮೆ ಮಾಡ್ಕೊಂಡು ಮುಂದಕ್ಕೆ ತೊಗೊಂಡೋಗ್ಬೋದು. ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.